ಚಡಚಣ ತಾಲೂಕಿನ ಮಡ್ಡಿವಸ್ತಿಯ ಕುಟುಂಬಸ್ಥರಿಗೆ ವಾಸ ಮಾಡಲಿಕ್ಕೆ ಮನೆ ಇಲ್ಲದ ಕಾರಣ ಬಿಸಿಲಿನಲ್ಲಿ ವಾಸ ಮಾಡುತ್ತಿದ್ದಾರೆ. ಇವರಿಗೆ ಯೋಜನೆ ಅಡಿಯಲ್ಲಿ ಮನೆ ಹಾಕಿಕೊಡಬೇಕು. ಅವರಿಗೆ ಕೆಆರ್ಎಸ್ ಪಕ್ಷದ ಅಣ್ಣಪ್ಪ ಪೂಜಾರಿ ಇವರಿಂದ ಕಿರಾಣಿ ಸಂತಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ನಿಮಗೂ ಇವರಿಗೆ ಸಹಾಯ ಮಾಡಬೇಕು ಅನಿಸಿದರೆ ಸ್ಕ್ಯಾನರ್ಗೆ ಹಣ ಹಾಕಿ. ಎಣ್ಣೆ ಹೊಡಿತದ ಒಂದು ಡಬ್ಬಿ ಅದ್ರಾಗ ಹಾಕ್ತದೆ. ಮತ್ ನಿನ್ನ ಸಂತಿ ಕಮ್ಮಿ ಬಿತ್ತ ಮತ್ ತಂದು ಕೊಡ್ತೇವು. ನಿನ್ನ ಒಂದು 4 ಪತ್ರ ಆಗಿದ್ರೆ ಎಲ್ಲ ಹಾಕಿ ಕೊಡ್ತೇವೆ, ವ್ಯವಸ್ಥೆ ಮಾಡ್ತೇವೆ. ಈಗ ಅದು ಇಂಡಿಗೆ ಹೇಳಿನ ಚಟೈ ಹೇಳಿನ ಚಟೈ ಬಿಸ್ಲಾಗ ನೀ ಹ್ಯಾಂಗ ಏನಪ್ಪ ಯಾವ್ದು ನಮಸ್ಕಾರ ಬಂಧುಗಳೇ, ನಾನು ಕೆಆರ್ಎಸ್ ಪಕ್ಷ ನಗರ ಅಧ್ಯಕ್ಷ ಅಣ್ಣಪ್ಪ ಪೂಜಾರಿ. ಇವತ್ತು ಎಲ್ಲಿ ಬಂದೇವು? ಚರ್ಚನ ಮಡ್ಡಿ ಒಳಗೆ ಬಂದೆವು. ಇಲ್ಲಿ ನಾವು ಮತ್ತು ಇಲ್ಲಿ ದಲಿತ ಸಂಘಟನೆಯವರು ಅಧ್ಯಕ್ಷರು, ಭೀಮಾರ್ಮಿಯವರು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಅವರೆಲ್ಲ ಅವರು ಕೂಡ ಇಲ್ಲಿ ಅದಾರ. ನಾವು ಇಲ್ಲಿ ಯಾಕೆ ಬಂದೇವಪ್ಪ ಅಂದ್ರೆ, ಇದೊಂದು ಕುಟುಂಬ ಬಿಸಿಲಾಗ ಈ ಬ್ಯಾಸ್ಗಿ ಒಳಗೆ ಇಲ್ಲಿ ಬಿಸಿಲು ಇಲ್ಲಿ ನಮ್ಗೆ ಇದ್ರಲ್ಲಾಗಲ್ಲ. ಇಂಥ ಬಿಸಿಲಾಗ ಇವರು ಜೀವನ ಮಾಡತ್ತಾರೆ ಇಲ್ಲಿ. ಮತ್ತು ನಮ್ಮ ಚರ್ಚನ್ ತಾಲೂಕದ ಎಲ್ಲ ಅದ. ಅದು ಎಂಥದ್ದು ಒಂದು ಕುಟುಂಬ ಇದು ಬಿಸಿಲಾಗ ಬಿದ್ದು ಸಾಯತ್ತದ. ಒಂದು ಅವ್ರಿಗೆ ಮನಿ ಇರೋಂಥದ್ದು ವ್ಯವಸ್ಥೆ ಒಂದು 4 ಪತ್ರ ಕೊಡೋ ಇಂಥದ್ದು ಏನೇನೇ ಇಲ್ಲ. ಸಾಯಲೆಕ್ಕನೂ ಲೆಕ್ಕಕ್ಕೆ ಅದ. ಚರ್ಚನ್ ತಾಲೂಕಿದ್ದು ಏನು ಉಪಾಯ ಇಲ್ಲ. ಒಂದು ಕುಟುಂಬ ನೋಡಿದ್ರಿ ಮನುಷ್ಯ ಇಂಥ ಕೊಂಪಿ ಒಳಗಿರ್ತಾನ. ಇವನಿಗೆ ಒಂದು ಇಲ್ಲಕ್ಕೆ ವ್ಯವಸ್ಥೆನೂ ಇಲ್ಲ, ಏನೂ ಇಲ್ಲ. ಅವ್ಕೆ ತಿಲ್ಲಕ್ಕೆ ಕೂಡಿಲ್ಲ, ಏನೂ ಇಲ್ಲ. ಎಲ್ಲೋ 2 ಮನೆ ತಿರುಗಾಡಿ ಯಾರೋ ಒಬ್ರು ಒಂದು ರೊಟ್ಟಿ ಕೊಟ್ಟು ತಿನ್ನತ್ತವ. ಮತ್ತು ಇಲ್ಲಿ ಆಜು ಬಾಜು ಇದ್ದವರು ಗೊಳಿಗೆಯವರು ಒಬ್ರು ಮರುಗೌಡ್ರ ಅಂತೇಳಿ, ಮತ್ತು ಅಲ್ಲಿ ಇನ್ನೊಬ್ರು ನಮ್ಮ ಚರ್ಚೆದಾಗ ಬಸ್ ಸ್ಟ್ಯಾಂಡ್ ಅದ. ಅವರು ಕೂಡ ನಮ್ಮ ಹೆಸರು ಹೇಳಬೇಡ ಅಂದ್ರೆ ಅಂದ್ರೂ ಕೂಡ ನನಗೆ ಹೇಳಂಗಾಲತ್ತ ಹೇಳತ್ತೀನಿ. ಯಾಕಂದ್ರೆ ಹೇಳಬೇಡ ಹೇಳಿದ್ರು ಅವರು. ಅವರೆಲ್ಲ ಕಿರಾಣಿ ಅಂಗಡಿ ಸಂತಿ ಕೊಟ್ಟರು, ಎಲ್ಲ ಕೊಟ್ಟರು. ಮತ್ತು ಇಲ್ಲಿ ಅವರಿಗೆ ಒಂದು ಅಷ್ಟೇ ಆಸರು ಮಾಡ್ಲಕ್ಕ ರೊಕ್ಕನೂ ಕೊಟ್ಟರು. ಅವರು ಆಸರು ಮಾಡಿರಿ ಇದು ಮಾಡಿರ್ತೇವೆ ನನಗೆ ಕರು ಮುಂಜಾನೆ ಫೋನ್ ಹಚ್ಚಿ ರೊಕ್ಕ ಕೊಟ್ರೆ. ನೀಲೇಶ್ ಆಯಿತು, ಮಂತು ಆಯಿತು, ಪುರುಗೌಡ್ರ ಆಯಿತು, ಬೇರೆ ಊರನವರು ಕೂಡ ಇಲ್ಲಿ ಇವ್ರಿಗೆ ಸಹಾಯ ಮಾಡತ್ತಾರ. ಈ ನಮ್ಮೂರಾಗ ಎಷ್ಟೋ ದೊಡ್ಡ ವ್ಯಕ್ತಿಗಳು ಅದಾರ, ಪಂಚಾಯತ್ ಅದ. ಅವ್ರಿಗೂ ಏನಾದ್ರು ಇವ್ರಿಗೆ ಸಹಾಯ ಮಾಡ್ಬೇಕಂತ ನಮ್ದು ಒಂದು ವಿನಂತಿ ಅದ. ನಿಮ್ಮ ಗಮನಕ್ಕೆ ಆದ್ರೆ ಯಾರು ಗೊತ್ತಾ ವಿಡಿಯೋ ಮಾಡಿ ನಿಮ್ಮ ಗಮನಕ್ಕೆ ತರತ್ತೀನಿ. ಯಾರೇ ಸಹಾಯ ಮಾಡೋರು, ಹೆಲ್ಪ್ ಮಾಡೋರು, ಇಂಥ ಬಡವರಿಗೆ ಹೆಲ್ಪ್ ಮಾಡಿರಿ. ಈ ರೋಜಾ ತಿಂಗಳದಾಗ ಇಂಥ ಬಡವರಿಗೆ ಹೆಲ್ಪ್ ಮಾಡಿರಿ ನೀವು ಕೂಡ. ಯಾಕಂದ್ರೆ ಯಾರಿಗೆ ಚಲೋರಿಗೆ ಒಯ್ದು ಊಟ ಹಾಕಿದ್ದ ಇಂಥವ್ರಿಗೆ ಒಯ್ದು ಊಟ ಹಾಕಿದ್ರೆ ಅದೇ ನಿಮ್ಗೆ ದಂಡಿಗೆ. ಇದು ರಂಜಾನ್ ತಿಂಗಳ ಇದು ಭಾರಿ ಒಳ್ಳೆ ಇದೊಂದು ನಿಮ್ದು ದಿನ ಅದ. ನೀವು ಕೂಡ ಹೆಲ್ಪ್ ಮಾಡ್ರಿ. ಇಲ್ಲಿ ಕೂಡ ಅವ್ರು ಹೇಳಿದ್ರು, ಅಣ್ಣ ಅವ್ರು ಮಕ್ಕಂದ್ರ ಸರ್ ಅವರು ಕೂಡ ಒಂದು 2 ಪತ್ರ ಕೊಡ್ತೇವೆ ಅಂತ ಹೇಳಿದ್ರು. ಹಾಗೆ ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡತ್ತೇವೆ. ಈಗ ಅವ್ರ ಮನೆ ಸಂತಿಗೆ ಏನೇನು ಹತ್ತವು ಎಲ್ಲ ಸಾಮಾನು ತಂದು ಕೊಡತ್ತೇವೆ. ಇದು ನಾವು ವಿಡಿಯೋ ಮಾಡಿ ನಮ್ಮ ಬಿಲ್ಡಪ್ ತೊಳ್ಕಲಾಗ ಏನಲ್ಲ, ಒಂದು ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡಿದ್ವಿ. ಬಡವರಿಗೆ ಸಹಾಯ ಆಗ್ಲತ್ತೇವೆ, ಒಂದು ವಿಡಿಯೋ ಮಾಡತ್ತೇವೆ. ಇಲ್ಲಿ ನಮ್ದೇನಿಲ್ಲ, 2ನೇ ಪಾತ್ರ ಏನೂ ಇಲ್ಲ. ನಮ್ಗೆ ಏನಾದ್ರೆ ಒಂದು ಕ್ರೆಡಿಟ್ ತಗೋಬೇಕು ಇಂಥವ್ರು ಇದು ಮಾಡ್ಕೊಂಡು ಅಂಥದ್ದು ಏನೂ ಇಲ್ಲ. ಸ್ಪಷ್ಟವಾಗಿ ಹೇಳತ್ತೀನಿ, ಅಂಥದ್ದು ಏನಿಲ್ಲ. ಏನೇ ನೀವು ಸಹಾಯ ಮಾಡೋರಿದ್ರೆ ಡೈರೆಕ್ಟ್ ಇವ್ರಿಗೆ ಬಂದು ಸಹಾಯ ಮಾಡ್ರಿ. ಹಂಗೆ ಹೇಳಿ ಒಂದು ವೇಳೆ ನಿಮ್ಗೆ ಬೇರೆ ಊರನ್ನೋದು ಏನು ಸಹಾಯ ಮಾಡೋದು ಅಂದ್ರೆ ನನ್ನ ನಂಬರ್ ಕೂಡ ಹಾಕಿರ್ತೀನಿ, ಸ್ಕ್ಯಾನರ್ ಕೂಡ ಅದ್ರೊಳಗೆ ಹಾಕಿರ್ತೀನಿ. ಸಹಾಯ ಮಾಡ್ರಿ. ಅದು ಏನು ಸ್ಟೇಟ್ಮೆಂಟ್, ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ತೆಗೆದು ಎಷ್ಟು ಜಮಾ ಇವ್ರಿಗೆ ಯಾರು ಕೊಟ್ಟರೆ ಏನದ ಅದು ಲೈವ್ ಮುಖಾಂತರ ವಿಡಿಯೋ ಮುಖಾಂತರ ಮಾಡಿ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಅವನೇ 10 ರೂಪಾಯಿ ಹಾಕಿದ್ರು ಬ್ಯಾಂಕಿಂದ ಇದು ತೆಗೆದು ನಿಮ್ಗೆ ತೋರಿಸ್ತೀನಿ. ಅದೇನು ಇವ್ರ ಕಡೆದ ಒಂದು 10 ರೂಪಾಯಿ ನಮಗೇನು ತಿನ್ನೋ ಆಸೆ ಇಲ್ಲ, ನಾವು ತಿನ್ನೋರು ಭೀ ಅಲ್ಲ. ಒಂದು ವೇಳೆ ನಮ್ಮ ಕೈಲಿ ಎಷ್ಟು ಆಗ್ತದೆ ನಾವು ಕೂಡ ಸಹಾಯ ಮಾಡ್ತೀವಿ ಏನಾದ್ರು ಭೀ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಇವ್ರಿಗೆ ಮುಂದೆ ಒಂದು ಆಸರೆ ಮಾಡಿ ಭೀ ಕೊಡ್ತೇವೆ. ಅದು 2-3 ದಿನದಾಗೆ ಮಾಡಿ ಕೊಡ್ತೇವೆ. ಅವ್ನಿಗೆ ಬಿಸಿಲಾಗ ಬೀಳಕ್ಕೆ ನಾವು ಕೊಡಂಗಿಲ್ಲ. ಯಾರು ಏನು ಬೇಕಾದಾಗಲ್ಲ, ನಾವಂತೂ ಬಿಸಿಲಾಗಿ ಬೀಳಕ್ಕೆ ಕೊಡಂಗಿಲ್ಲ. ಮುಂದೆ ಒಂದು 2 ಮಾತು ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಮಾತಾಡ್ರಿ ಬರೋಬರ ಇದು